ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರ್ಟಿಕ್ಯುಲರ್ ಆಗಿ ಪ್ರಿಯಾಂಕ್ ಖರ್ಗೆ ಅವರೇ ಆರ್ಎಸ್ಎಸ್ ಚಟುವಟಿಕೆ ಮಾಡೋದಕ್ಕೆ ಅನುಮತಿಯನ್ನ ನಿರಾಕರಿಸುತ್ತಿದ್ದಾರೆ ಅಂತ. ಹಾಗಾಗಿ ಈಗ ಆರ್ಎಸ್ಎಸ್ ಒಂದು ಶಪಥ ಮಾಡಿಬಿಟ್ಟಿದೆ, ಚಿತ್ತಾಪುರದಲ್ಲೂ ಕೂಡ ಪಥ ಸಂಚಲನ ಮಾಡಬೇಕು ಅಂತ. ಬಟ್ ಆ ಕುರಿತು ಒಂದು ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಈ ಹಿಂದೆ ಕೂಡ ಶಾಂತಿ ಸಭೆಗಳಾಗಿತ್ತು, ಬಟ್ ಅದು ವಿಫಲ ಆಗಿತ್ತು. ಬಟ್ ನಾಳೆ ಬೆಂಗಳೂರಿನಲ್ಲೇ ಶಾಂತಿ ಸಭೆ ಏರ್ಪಾಡಾಗಿದೆ. ಕಲಬುರಗಿಯಲ್ಲಿ ನಡೆದ ಶಾಂತಿ ಸಭೆ ವಿಫಲ ಆಗಿರುವ ಹಿನ್ನೆಲೆಯಲ್ಲಿ ಎರಡನೇ ಶಾಂತಿ ಸಭೆ ನಡೆಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ನಾಳೆ ಬೆಂಗಳೂರಿನಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೆಯಲಿದೆ. ಆರ್ಎಸ್ಎಸ್ ಪರ ಅರ್ಜಿದಾರ ಅಶೋಕ್ ಪಾಟೀಲ್ ಸೇರಿ 5 ಆಹ್ವಾನ ನೀಡಲಾಗಿದ್ದು, ಅಶೋಕ್ ಪಾಟೀಲ್, ಕೃಷ್ಣ ಜೋಶಿ, ಪ್ರಹ್ಲಾದ್ ವಿಶ್ವಕರ್ಮ ಕೂಡ ಈ ಶಾಂತಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್, ವಾದಿರಾಜ್ ಕಾಡ್ಲೂರು ಕೂಡ ಭಾಗಿಯಾಗಲಿದ್ದು, ಆರ್ಎಸ್ಎಸ್ ಹೊರತುಪಡಿಸಿ ಉಳಿದ ಸಂಘಟನೆಗಳಿಗೆ ಯಾರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ. ಶಾಂತಿ ಭಂಗ ಹಾಗೂ ಕೋರ್ಟ್ಗೆ ಸಲ್ಲಿಕೆ ಮಾಡಿಲ್ವಂತೆ ಅರ್ಜಿ. ಹಾಗಾಗಿ ಯಾವುದೇ ಸಂಘಟನೆಗಳಿಗೂ ಕೂಡ ಈ ಶಾಂತಿ ಸಭೆಗೆ ಆಹ್ವಾನ ಕೊಟ್ಟಿಲ್ಲ. ಉಳಿದ 9 ಸಂಘಟನೆಗಳು ಕೂಡ ಸಭೆಯಿಂದ ದೂರ ಇರುತ್ತೆ. ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರುವ ಆರ್ಎಸ್ಎಸ್ಗೆ ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಸೂಚನೆ ಕೊಡಲಾಗಿದೆ.